ಜೈ ಭೀಮ್. ಇವತ್ತು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ. ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಈ ಹೊತ್ತಿನಲ್ಲಿ ನಾವು ಬಹಳ ಮುಖ್ಯವಾಗಿ ಅಂಬೇಡ್ಕರ್ ಬಗ್ಗೆ ಇರುವಂತಹ ತಪ್ಪು ಗ್ರಹಿಕೆಯ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ಯೋಚನೆ ಮಾಡಬೇಕಾಗಿದೆ, ತಿಳ್ಕೋಬೇಕಾಗಿದೆ. ಬಹಳಷ್ಟು ವಿಷಯಗಳಲ್ಲಿ ಅಂಬೇಡ್ಕರನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಬಹುಶಃ ಆ ರೀತಿ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲದೆ ಇರುವ ಕಾರಣಕ್ಕೋಸ್ಕರ ನಾವು ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಎಲ್ಲವನ್ನೂ ಹೇಳೋಕ್ಕಾಗಲ್ಲ. ಒಂದನ್ನು ಹೇಳ್ತೀನಿ, ಯಾವುದಪ್ಪ ಅಂದರೆ ಅಂಬೇಡ್ಕರ್ ದಲಿತರಿಗೆ ಬಹಳ ಕೆಲಸವನ್ನು ಮಾಡಿದರು, ಆದರೆ ಹಿಂದುಳಿದವರಿಗೆ ಏನನ್ನೂ ಮಾಡಿಲ್ಲ ಅಂತ. ಇದರಂತಹ ತಪ್ಪು ತಿಳುವಳಿಕೆ ಮತ್ತೊಂದಿಲ್ಲ. ಅಂಬೇಡ್ಕರ್ ಹಿಂದುಳಿದವರಿಗೋಸ್ಕರ ಬಹಳ ಕೆಲಸವನ್ನು ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅಂಬೇಡ್ಕರ್ ಅವರು ಮಾದರಿ ಅಂತ ಸ್ವೀಕರಿಸಿದಂತಹ ಜ್ಯೋತಿಬಾ ಫುಲೆ ಅವರೇ ಹಿಂದುಳಿದ ವರ್ಗಕ್ಕೆ ಸೇರಿದಂಥವರು. ಅವರನ್ನು ತಮ್ಮ ಗುರುವಿನ ಸ್ಥಾನದಲ್ಲಿ ಇಟ್ಟಿದ್ರು ಅಂಬೇಡ್ಕರ್. ಅವರೇ ನನಗೆ ಮಾದರಿ ಅಂತ ಹೇಳ್ಕೊಂಡಿದ್ರು. ಅದಾದಮೇಲೆ ಬಾಬಾ ಸಾಹೇಬರು ಮೊದಲು ಹೋರಾಟವನ್ನು ಮಾಡಿದ್ದು, ಪ್ರತಿಭಟನೆಯನ್ನು ಮಾಡಿದ್ದು, ಸಾರ್ವಜನಿಕ ಜೀವನಕ್ಕೆ ತೊಡಗಿಸ್ಕೊಂಡದ್ದು ಹಿಂದುಳಿದವರ ಪರವಾಗಿ ಹೋರಾಟ ಮಾಡುವ ಮುಖಾಂತರ, ಮಹಾರಾಷ್ಟ್ರದಲ್ಲಿ ಗೇಣಿದಾರರ ಪರವಾಗಿ ಹೋರಾಟ ಮಾಡುವ ಮುಖಾಂತರ. ಹೀಗೆ ಅವರು ಗುರು ಅಂತ ಸ್ವೀಕರಿಸಿದ್ದು ಹಿಂದುಳಿದವ್ರನ್ನ, ಮತ್ತು ಮೊದಲ ಬಾರಿಗೆ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟಿದ್ದು ಕೂಡ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂಥ ಒಂದು ವಿಷಯದ ಮೂಲಕ. ಆಮೇಲೆ ಅಂಬೇಡ್ಕರ್ ಅಮೇರಿಕಕ್ಕೆ ಹೋಗಿ ಅಲ್ಲಿ ವ್ಯಾಸಂಗ ಮಾಡಲಿಕ್ಕೆ ಕಾರಣರಾದಂತಹ ಬರೋಡಾದ ಮಹಾರಾಜ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರು ಕೂಡ ಹಿಂದುಳಿದವರು. ಮತ್ತು ಅದೇ ರೀತಿ ಅಂಬೇಡ್ಕರ್ ಅವರ ಉನ್ನತ ವ್ಯಾಸಂಗಕ್ಕೆ ಸಹಾಯ ಮಾಡಿದಂತಹ ಸಾಹು ಮಹಾರಾಜ್ ಅವರು ಕೂಡ ಹಿಂದುಳಿದವರು. ಹೀಗೆ ಅಂಬೇಡ್ಕರ್ ತಮ್ಮ ಆರಂಭದ ಜೀವನವನ್ನು ಹಿಂದುಳಿದವರ ಜೊತೆಗೇ ಗುರುತಿಸ್ಕೊಂಡಿದ್ರು. ಆ ಮುಖಾಂತರನೇ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟರು. ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟ ಮೇಲೂ ಕೂಡ ಹಿಂದುಳಿದ ವರ್ಗದ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಂದರೆ 1928ರಲ್ಲಿ ರಚನೆಯಾದಂತಹ ಸೈಮಂಡ್ ಕಮಿಷನ್ ಮುಂದೆ ಅಂಬೇಡ್ಕರ್, ನೀವು ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ಆದ್ಯತೆಯನ್ನು ನೀಡಬೇಕು, ಅವರ ಅಭಿವೃದ್ಧಿಗೆ ಸಹಾಯವನ್ನು ಮಾಡಬೇಕು, ಸರ್ಕಾರಕ್ಕೆ ಅಂಥದ್ದೊಂದು ಶಿಫಾರಸನ್ನು ಮಾಡಬೇಕು ಅಂತ ಪ್ರತಿಪಾದಿಸಿದರು. ಏಕೆ? ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿ ಅಂಬೇಡ್ಕರ್ ಅವರು ಸಂವಿಧಾನದ 15ನೇ ವಿಧಿನಲ್ಲಿ ಹಿಂದುಳಿದ ಅನ್ನುವಂಥ ಪದವನ್ನು ಸೇರಿಸಿ ಹಿಂದುಳಿದ ಜಾತಿಗಳಿಗೆ ವ್ಯಾಸಂಗ ಮತ್ತು ಉದ್ಯೋಗ ಎರಡರಲ್ಲೂ ಕೂಡ ಮೀಸಲಾತಿಯನ್ನು ನೀಡಬೇಕು ಅಂತ ಪ್ರತಿಪಾದಿಸಿದ್ರು. ಮುಂದುವರೆದು ಹಿಂದುಳಿದ ಜಾತಿಗಳ ಅಧ್ಯಯನ ಆಗಬೇಕು, ಅಧ್ಯಯನ ಆಗಿ ಅವರ ಸ್ಥಿತಿಗತಿಗಳನ್ನು ಅರ್ಥಕೊಳ್ಬೇಕು, ಅದಕ್ಕೆ ತಕ್ಕಂತೆ ಸರ್ಕಾರಗಳು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ, ಅದಕ್ಕೋಸ್ಕರವೇ ಸರ್ಕಾರ ಪ್ರತ್ಯೇಕ ಆಯೋಗವನ್ನು ರಚನೆ ಮಾಡಬೇಕು ಅಂತ ಹೇಳಿದರು. ಅಂಬೇಡ್ಕರ್ ಅವರ ಈ ಪ್ರತಿಪಾದನೆಯ ಫಲವಾಗಿ ಮೊದಲ ಬಾರಿಗೆ ದೇಶದಲ್ಲಿ ಕಾಕಾ ಕಾಲೇಕರ್ ಅವರ ಆಯೋಗ ರಚನೆ ಆಯಿತು. ಆ ಆಯೋಗ ಕೊಟ್ಟಂತಹ ಶಿಫಾರಸುಗಳನ್ನು ಸರ್ಕಾರ ಪುರಸ್ಕರಿಸಲಿಲ್ಲ, ಅದು ಬೇರೆ ಮಾತು. ಆದರೆ ಅದಕ್ಕೆ ಕಾರಣೀಭೂತರಾದಂಥವರು ಡಾಕ್ಟರ್ BR ಅಂಬೇಡ್ಕರ್. ಮುಂದೆ ಇದೇ ಆಯೋಗ ಅಂದರೆ ಹಿಂದುಳಿದ ವರ್ಗಗಳ ಆಯೋಗ ಮಂಡಲ್ BP ಮಂಡಲ್ ಅವರ ನೇತೃತ್ವದಲ್ಲಿ ರಚನೆ ಆಯಿತು. ಆ ಮಂಡಲ್ ಆಯೋಗ ಕೊಟ್ಟ ಶಿಫಾರಸ್ಸಿನ ಅನುಗುಣವಾಗಿ ಇವತ್ತು ಹಿಂದುಳಿದವರೆಲ್ಲರೂ ಕೂಡ 27% ಮೀಸಲಾತಿಯನ್ನು ಪಡ್ಕೊಳ್ತಿದ್ದಾರೆ. ಅದಕ್ಕೆ ಕಾರಣೀಭೂತರಾದವರು ಕೂಡ ಡಾಕ್ಟರ್ BR ಅಂಬೇಡ್ಕರ್. ಹಿಂದುಳಿದವ್ರಿಗೆ ಇದಕ್ಕಿನ್ನ ದೊಡ್ಡ ಸಾಧನೆ ಮಾಡಲಿಕ್ಕೆ ಬೇರೆ ಯಾರಿಂದ ಸಾಧ್ಯ ಆಗಿದೆ ಇಲ್ಲಿಯವರೆಗೆ? ಮತ್ತೊಂದು ವಿಷಯವನ್ನು ಗಮನಿಸಬೇಕು. ಏನಂತಂದರೆ, ಅಂಬೇಡ್ಕರ್ ದಲಿತರ ಪರ ಕೆಲಸ ಮಾಡಿದರು, ದಲಿತರಿಗೆ ಮೀಸಲಾತಿಯನ್ನು ಕೊಟ್ಟರು, ಹಿಂದುಳಿದವ್ರಿಗೆ ಏನೂ ಮಾಡಲಿಲ್ಲ ಅಂತ ಯಾರು ಆರೋಪ ಮಾಡ್ತಿದ್ರಲ್ಲ, ಇದರಲ್ಲೊಂದು ದೊಡ್ಡ ಹುನ್ನಾರ ಇದೆ. ಫಸ್ಟ್ ಆಫ್ ಆಲ್, ಅಂಬೇಡ್ಕರ್ ಏನೆಲ್ಲ ಹಿಂದುಳಿದವ್ರು ಕೆಲಸ ಮಾಡಿದ್ದಾರೆ ಅಂತ ನಾನು ಒಂದಷ್ಟು ಮುಖ್ಯವಾದಂಥ ಸಂಗತಿಗಳನ್ನ ಹೇಳಿದ್ದೀನಿ. ಇದಕ್ಕಿಂತ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಆದರೆ ಯಾಕೆ ಇಂಥದ್ದೊಂದು ತಪ್ಪು ಕಲ್ಪನೆ ಆಗ್ತಿದೆ ಅಂತಂದರೆ, ಅದು ಒಂದು ಷಡ್ಯಂತ್ರದ ಕಾರಣಕ್ಕೆ. ಶೂದ್ರರು ಮತ್ತು ದಲಿತರ ನಡುವೆ ಭಿನ್ನಾಭಿಪ್ರಾಯವನ್ನು ಸೃಷ್ಟಿಸಿ ಒಡಕನ್ನು ಉಂಟು ಮಾಡಿ
ಶೂದ್ರರನ್ನ ತಮ್ಮ ತೆಕ್ಕ ಹೇಳ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರವೇ ಇಂಥದ್ದೊಂದು ಹುನ್ನಾರವನ್ನ ಮಾಡಲಾಗಿದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಇವತ್ತಿಗೂ ಕೂಡ ಮನುವಾದಿಗಳಿಗೆ, ಪಟ್ಟಭದ್ರರಿಗೆ ಅವರು ಸಂಪೂರ್ಣವಾಗಿ ಅವರನ್ನ ತಮ್ಮ ಕಡೆ ಸೆಳ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆ ಇದೆ. ಆದರೆ ಶೂದ್ರರು ಬೇರೆ ಬೇರೆ ಕಾರಣಗಳಿಗೆ, ಅವರ ಆಹಾರ ಸಂಸ್ಕೃತಿ ಕಾರಣಗಳಿಗೆ, ಅವರ ಬೇರೆ ಬೇರೆ ರೀತಿಯ ಆಚರಣೆಗಳ ಕಾರಣಗಳಿಗೋಸ್ಕರ ಸ್ವಲ್ಪ ಮಟ್ಟಿಗೆ ಈ ಮುಂದುವರೆದ ಜಾತಿಗಳು, ಮೇಲ್ವರ್ಗದ ಜಾತಿಗಳು, ಉನ್ನತ ಜಾತಿಗಳು ಅಂತೀವಲ್ಲ, ಅದಕ್ಕೆ ಸ್ವಲ್ಪ ಸಿಂಕ್ ಆಗೋ ರೀತಿ ಇದಾವೆ. ಮತ್ತೆ ಶೂದ್ರರಲ್ಲೂ ಕೂಡ ಎಂತಹ ಕೆಟ್ಟ ಭಾವನೆಯನ್ನು ಮೂಡಿಸಿದ್ದಾರೆ ಅಂತಂದ್ರೆ, ನಾವು ಮೇಲು, ನಾವು ದಲಿತರಿಗಿಂತ ಮೇಲು, ಈ ಸಾಮಾಜಿಕ ಸ್ತರದಲ್ಲಿ ನಾವು ಉನ್ನತ ಸ್ಥಾನದಲ್ಲಿದ್ದೇವೆ ಅನ್ನುವಂಥ ಒಂದು ಭಾವನೆಯನ್ನ ಮೂಡಿಸಿದ್ದಾರೆ. ಒನ್ಸ್ ಅಗೇನ್ ಅದು ಕೂಡ ಹೀಗೆ ಒಡಕನ್ನು ಉಂಟು ಮಾಡಬೇಕು ಅಂತ, ಮೊದಲನೇದಾಗಿ ತಾವು ಎಲ್ಲರಿಗಿಂತ ಉನ್ನತ ಮಟ್ಟದಲ್ಲಿದ್ದೀವಿ ಅಂತ ಹೇಳ್ಕೊಳ್ಬೇಕು ಅಂತ, ಜೊತೆಗೆ ಕೆಳಗಡೆ ಕೂಡ ಅಲ್ಲೂ ಒಡಕುಂಟು ಮಾಡಿ ಅತಿ ಕೆಳಗಿರುವಂಥವ್ರನ್ನ ಮಧ್ಯದಲ್ಲಿರುವಂಥವ್ರು ತುಳಿದು ಅಲ್ಲಿ ಒಂದು ವಿಂಗಡಣೆ ಆಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಸೃಷ್ಟಿಸಿರುವಂಥ ಷಡ್ಯಂತ್ರ. ಇದನ್ನ ಶೂದ್ರರು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಶೂದ್ರರು ಅಂದ್ರೆ ಹಿಂದುಳಿದವರು, ಇದು ಬಹಳ ಸ್ಪಷ್ಟವಾಗಿ ತಿಳ್ಕೊಬೇಕಾಗಿದ್ದು. ಬಹಳಷ್ಟು ಹಿಂದುಳಿದ ಜಾತಿಗಳಿಗೆ ನಾವು ಮೇಲು ಅಂತ ಅನ್ಕೊಂಡಿದಾರಲ್ಲ, ಅವರು ನಾವು ಶೂದ್ರರು ಅಂತ ಅನ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಹಿಂದುಳಿದ ಜಾತಿ ಅಂತ ಬೇಕಾದ್ರೆ ಹೇಳ್ತಾರೆ, ಪರ್ಟಿಕ್ಯುಲರ್ಲಿ ಅವರ ಜಾತಿ ಹೆಸರು ಬೇಕಾದ್ರೆ ಹೇಳ್ತಾರೆ, ಆದ್ರೆ ನೀವು ಶೂದ್ರ ಅಂದ್ರೆ ಅಲ್ಲ ಅಂತ ಹೇಳ್ತಾರೆ. ಬೇಕಿದ್ರೆ ಟೆಸ್ಟ್ ಮಾಡಿ. ಸೊ ಇದು ಈ ನಮ್ಮ ಸಮಾಜದಲ್ಲಿರುವಂಥ ಅತ್ಯಂತ ದೊಡ್ಡ ಸಮಸ್ಯೆ. ಶೂದ್ರರಿಗೆ ಅಂದ್ರೆ ಹಿಂದುಳಿದವರು ಇವಾಗ ಬಹಳ ದೊಡ್ಡ ಸಮಸ್ಯೆಯಲ್ಲಿದ್ದಾರೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಈ ವಿಡಿಯೋ ಸ್ವಲ್ಪ ಉದ್ದ ಆಗುತ್ತೆ, ಆದರೂ ಕೂಡ ಇದು ಬಹಳ ಉಪಯುಕ್ತವಾದಂಥ ವಿಡಿಯೋ. ದಯವಿಟ್ಟು ಕೇಳಿ, ಕಡೆವರೆಗೂ ಕೇಳಿ. ಜೊತೆಗೆ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಥರದ ಬಹಳ ಒಳ್ಳೆಯ ವಿಡಿಯೋಗಳಿಗೋಸ್ಕರ. ಶೂದ್ರರ ವಿಷಯ ಮಾತಾಡ್ತಿದ್ನಲ್ಲ, ಅಂದರೆ ಹಿಂದುಳಿದವ್ರ ವಿಷಯ. ನೋಡಿ, ಈಗ ಸಮಾಜದಲ್ಲಿ ಬಹಳ ಮುಖ್ಯವಾಗಿ ನಾವು ಜಾತಿಗಳನ್ನು ವರ್ಗೀಕರಿಸೋದಾದರೆ, ಒಂದು ಮೇಲ್ವರ್ಗದ ಜಾತಿಗಳು ಅಥವಾ ಮುಂದುವರೆದ ಜಾತಿಗಳು. ನನಗೆ ಮೇಲ್ವರ್ಗ ಅಂತ ಅನ್ಲಿಕ್ಕೆ ಇಷ್ಟ ಇಲ್ಲ, ಬಟ್ ಆದರೂ ಹೇಳ್ತಿದ್ದೀನಿ, ಮುಂದುವರೆದ ಜಾತಿಗಳು, ಅದಾದಮೇಲೆ ಹಿಂದುಳಿದ ಜಾತಿಗಳು, ದಲಿತರು, ಅಲ್ಪಸಂಖ್ಯಾತರು. ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಮರು, ಕ್ರಿಶ್ಚಿಯನ್ಸ್ ಬರ್ತಾರೆ, ಬೇರೆ ಬೇರೆಯವರು ಇರ್ತಾರೆ. ಮುಸ್ಲಿಮರಿಗೆ, ಕ್ರಿಶ್ಚಿಯನ್ಸ್ಗೆ ಒಂದು ಗ್ಲೋಬಲ್ ಐಡೆಂಟಿಟಿ ಇದೆ, ಜಗತ್ತಿನ ಎಲ್ಲ ಕಡೆ ಇದ್ದಾರೆ. ದಲಿತರಿಗೆ ಒಂದು ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಷನ್ ಇದೆ, ಅಂದರೆ ಸಂವಿಧಾನದಲ್ಲಿ ರಕ್ಷಣೆ ಇದೆ, ಮೀಸಲಾತಿ ಇದೆ. ಹಿಂದುಳಿದ ವರ್ಗದವ್ರಿಗೆ ಏನಿದೆ? ಸೊ ಹಾಗಾಗಿ ಹಿಂದುಳಿದ ವರ್ಗದವರು ಜಾಸ್ತಿ ಜಾಗೃತರಾಗಬೇಕು. ನಾವು ಯಾರ ಜೊತೆ ನಿಲ್ಲಬೇಕು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಡಿಬೇಕು. ದಲಿತರ ಜೊತೆಗೆ ಹೋಗದೆ ಇದ್ದರೆ, ಸಂಖ್ಯಾ ದೃಷ್ಟಿಯಲ್ಲಿ ಎಷ್ಟೇ ಇದ್ರೂ ಕೂಡ ಯಾವತ್ತಿಗೂ ನೀವು ಅಧಿಕಾರ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಅಧಿಕಾರ ಅಂದರೆ ಕುರ್ಚಿ ಹಿಡಿಬೋದು, ಕುರ್ಚಿ ಬೇರೆ, ಅಧಿಕಾರ ಬೇರೆ. ಆ ರೀತಿಯ ಅಧಿಕಾರ, ನೀವು ನಿರ್ಣಾಯಕ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗಲ್ಲ, ನೀವು ನಿರ್ಧಾರ ತೆಗೆದುಕೊಳ್ಳುವ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ನಾನು ಹೇಳಿದ್ನಲ್ಲ, ಈ ಥರದ ದೊಡ್ಡ ಸಮಸ್ಯೆ ಇರುವ ಕಾರಣಕ್ಕೋಸ್ಕರನೇ ಹಿಂದುಳಿದ ಜಾತಿಗಳಿಗೆ ಇವತ್ತೊಂದು ಜಾತಿ ಗಣತಿಯನ್ನು ಮಾಡಿಸ್ಕೊಂಡು ತಮ್ಮ ಸ್ಥಿತಿ ಹೇಗೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ಕರ್ನಾಟಕದಲ್ಲೂ ಸಾಧ್ಯ ಆಗ್ತಿಲ್ಲ, ಇಡೀ ದೇಶದಲ್ಲೂ ಸಾಧ್ಯ ಆಗ್ತಿಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಸಾಧ್ಯ ಆಗ್ತಿಲ್ಲ. ಇದಕ್ಕಿಂತ ಈ ನ್ಯಾಯ ಸ್ಥಿತಿ ಬೇಕಾ? ಅದು ಯಾಕೆ ಸಾಧ್ಯ ಆಗ್ತಿಲ್ಲ ಅಂದರೆ, ಒಡಕು ಮತ್ತು ಜಾತಿಯ ಮೇಲಿರ್ಮೆ, ಹುಸಿ ಭ್ರಮೆ, ಆ ಕಾರಣಕ್ಕೋಸ್ಕರ ಸಾಧ್ಯ ಆಗ್ತಿಲ್ಲ. ಈಗಲಾದರೂ ಹಿಂದುಳಿದವರು ಅಂಬೇಡ್ಕರ್ ಅವ್ರನ್ನ ಅಪ್ಕೋಬೇಕು. ಅಂಬೇಡ್ಕರ್ ಹಿಂದುಳಿದವ್ರನ್ನ ದೂರ ಮಾಡಿಲ್ಲ, ನಾನು ಹೇಳ್ದಂಗೆ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಅಂಬೇಡ್ಕರ್ನ ಹಿಂದುಳಿದವರು ದೂರ ಮಾಡಿಬಿಟ್ಟಿದ್ದಾರೆ. ನಮ್ಮವರು ಇವರು ಅಂತ ಎದೆಗೆ ಅಪ್ಕೊಂಡಿಲ್ಲ. ಅದರ ಪರಿಣಾಮವಾಗಿ ಇಷ್ಟೆಲ್ಲ ಕಷ್ಟವನ್ನು ಪಡಬೇಕಾದಂಥ ಪರಿಸ್ಥಿತಿ ಇದೆ. ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ. ಅಂಬೇಡ್ಕರ್ ಮಾತ್ರ ಹಿಂದುಳಿದ ವರ್ಗಕ್ಕೆ ಪರಿಹಾರ. ದಲಿತರಿಗೆ ಒಬ್ಬರು ಅಂಬೇಡ್ಕರ್ ಸಿಕ್ಕಿದ್ರು, ಹಿಂದುಳಿದ ವರ್ಗಗಳಿಗೆ ಸಿಕ್ಕಲಿಲ್ಲ ಅಂತಾರೆ. ಯಾಕೆ ಸಿಕ್ಕಲಿಲ್ಲ? ಇರುವ ಅಂಬೇಡ್ಕರ್ನೇ ನಮ್ಮವನು ಅಂತ ಒಪ್ಕೋಬೋದಲ್ಲ. ಆ ದೊಡ್ಡತನವನ್ನು ಮಾಡಬೇಕು, ತೋರಬೇಕು. ಸೊ ಅಂಬೇಡ್ಕರ್ ಹಿಂದುಳಿದವರ ಎಲ್ಲ ಸಮಸ್ಯೆಗೆ ಪರಿಹಾರ. ಸೊ ಹಾಗಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಮುಗಿಸೋಕೆ ಮುನ್ನ ಮತ್ತೊಮ್ಮೆ ಬಾಬಾ ಸಾಹೇಬರ ಜಯಂತಿಯ ಶುಭಾಶಯಗಳು. ಜೊತೆಗೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಬುಕಿಂಗ್ ಕೆರೆ ಡೈರಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ. ಥ್ಯಾಂಕ್ ಯು.
ಧನ್ಯವಾದಗಳು.